ಹದಗೆಟ್ಟ ಶಿಗ್ಗಾವಿ ಮುಂಡಗೋಡ್ ರಸ್ತೆ ಅವ್ಯವಸ್ಥೆ ಮುಕ್ತಿ ಯಾವಾಗ? ಹೌದು, ಶಿಗ್ಗಾವಿಯಿಂದ ಮುಂಡಗೋಡಕ್ಕೆ ತೆರಳುವ ರಾಜ್ಯ ರಸ್ತೆ ಸುಮಾರು ವರ್ಷಗಳಿಂದ ಹದಗೆಟ್ಟಿದ್ದು, ರಸ್ತೆಯಲ್ಲಿ ತೆಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಅಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಮಕ್ಕಳು ಸಂಚರಿಸುವುದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು, ಇದರ ಬಗ್ಗೆ ಹಲವಾರು ಬಾರಿ ಇಲ್ಲಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ. 4 ವರ್ಷಗಳಿಂದ ಚೆನ್ನಾಗಿ ಇದ್ದ ರಸ್ತೆ ಇಲ್ಲಿ ಯಾವಾಗ ಸಕ್ಕರೆ ಕಾರ್ಖಾನೆ ಆಯಿತೋ ಆವಾಗಿನಿಂದ ಫ್ಯಾಕ್ಟರಿಗೆ ಬರುವ ದೊಡ್ಡ ದೊಡ್ಡ ಲಾರಿಗಳು ಓಡಾಡುವುದರಿಂದ ಸಂಪೂರ್ಣ ಹಾಳಾಗಿದೆ. ಅದಲ್ಲದೆ ಈ ರಸ್ತೆ ಇಳಕಲ್ ಹಾಗೂ ಕಾರವಾರ ರಾಜ್ಯ ಇದಾಗಿದ್ದು, ಹೆದ್ದಾರಿಯಲ್ಲಿ ಬಿದ್ದಿರುವ ಗುಂಡಿಗಳಿಂದಾಗಿ ಶಿಗ್ಗಾವಿ ಹಾಗೂ ಮುಂಡಗೋಡ್ ನಡುವೆ ಸಂಚರಿಸುವ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಗುಂಡಿಗಳನ್ನು ಸರಿಪಡಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಮೊದಲು ಕಬ್ಬಿನ ಗಾಡಿ ಬರೋಕ್ಕಿಂತ ಮುಂಚೆ ಎಲ್ಲ ಸರಿನೇ ಇತ್ತು. ಕಬ್ಬಿನ ಗಾಡಿ ಓಡಾಡಕತ್ತಿಂದ ಈ ಥರ ಆಗಿದೆ. ಬರ್ತಾರೆ, ಯಾರಾದ್ರೂ ತಿಳಿಸಿದ್ರೆ ಬರ್ತಾರೆ, JCB ತೊಗೊಂಡು ಹಾಡ್ತಾರೆ, ಲೆವೆಲ್ ಮಾಡ್ತಾರೆ, ಮತ್ತು ಹೋಗ್ಬಿಡ್ತಾರೆ. ಮಳೆ ಆತಂದ್ರೆ ಮತ್ತು ಅದೇ ಹಾನಿ ಬರ ಈ ರಸ್ತೆದ್ದು. ಇಲ್ಲಿಂದ ಎಲ್ಲಿ ಬಸವನಕಟ್ಟಿವರೆಗೂ ಮಾತ್ರ, ಬಸವನಕಟ್ಟಿಲಿಂದ ಕೋಣನಕೇರಿ ಮಠ ಒಂದು 3 ಕಿಲೋಮೀಟ್ರ್ ಇದೇ ಥರನೇ ಐತಿ ರಸ್ತೆ. ಈ ರಸ್ತೆದೊಳಗೆ ಯಾವ ಥರ ಅಡ್ಡಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಮಳೆ ಅಂತೂ ಆಯ್ತಂದ್ರೆ ಯಾವ ರೋಡಲ್ಲಿ ಯಾವ ತೆಗ್ಗಿದೆ ಅಂತೇಳಿ ಗೊತ್ತಾಗಲ್ಲ, ಅಷ್ಟು ನೀರು ತುಂಬಿರುತ್ತೆ ರಸ್ತೆದಲ್ಲಿ. ಸ್ವಲ್ಪ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೋರಿಕೆ.